ತಿಳಿದುಕೊಂಡೆ ಸುಳ್ಳು ಹೇಳೋದು ಎಷ್ಟು ಕಷ್ಟ. ಅಜ್ಜಿ, ನಾವೊಂದು ಮುಖ್ಯವಾದ ಕೆಲಸಕ್ಕೆ ಬೇರೆ ಊರಿಗೆ ಹೋಗ್ತಿದ್ದೀನಿ. ನಾನು ವಾಪಸ್ ಬರೋವರೆಗೂ ಹಿರಣ್ಮಯಿ ಜವಾಬ್ದಾರಿ ನಿಮ್ಮದು. ಇದೇನೋ ಇಷ್ಟು ರಹಸ್ಯವಾಗಿ ಕದ್ದು ಮುಚ್ಚಿ ಹೇಳ್ತಿದ್ಯಲ್ಲೋ? ಇದೇ ವಿಷಯನ ನಿನ್ನ ಹೆಂಡತಿ ರಶ್ಮಿ ಹೇಳ್ಬೋದಲ್ಲೋ? ಇಲ್ಲ ಅಜ್ಜಿ, ಅವಳ ಸಲುವಾಗಿನೇ ಹೋಗ್ತಿರೋದು. ಸುತ್ತಿ ಬಳಸಿ ಒಗಟ್ನಂಗೆ ಹೇಳಬೇಡ. ಅದೇನಿದ್ರು ನೇರವಾಗಿ ಹೇಳು. ರಶ್ಮಿ ವಿಚಿತ್ರವಾಗಿ ಆಡ್ತಿದ್ದಾಳಲ್ಲ, ಅವಳ ಮೈಲಿ ಯಾವುದೋ ದುಷ್ಟಶಕ್ತಿ ಹೋಗಿದೆಯಂತೆ. ಅದಕ್ಕೆ ಹಿರಣ್ಮಯಿಗೆ ನಮಗೆಲ್ಲ ಕಾಟ ಕೊಡ್ತಿರೋದು. ಹೌದು ಕಣೋ, ನಾನು ಅನ್ಕೊಂಡೆ ಮೊದಲೆಲ್ಲ ರಶ್ಮಿ ಹೀಗೆಲ್ಲ ಆಡ್ತಿರ್ಲಿಲ್ಲ. ಯಾವ ದೆವ್ವ ಹೋಗ್ತಿದ್ಯೋ ಅವಳಿಗೆ? ಅದೇ ಗೊತ್ತಿಲ್ಲ. ದೇಶಿಕರಿಗೆ ಗೊತ್ತಾಗಿ ನನ್ನ ಕರೆದು ಹೇಳಿದ್ರು. ಅದ್ರ ಸಾಧಿಸೋಕ್ಕೋಸ್ಕರ ನಾನು ಬೇರೆ ಊರಿಗೆ ಹೋಗ್ತಿದ್ದೀನಿ. ಇನ್ನೇನು ಕೇಳಬೇಡಿ, ತಡ ಮಾಡಿದಷ್ಟು ನಮ್ಮನೆಯವ್ರಿಗೆ ಅಪಾಯ. ಹಿರಣ್ಮಯಿ ಜೋಪಾನ, ನಾನು ಹೋಗಿ ಬರ್ತೀನಿ. ನೀನು ಹೋದ್ರೆ ನಮ್ಮ ಗತಿ ಹೇಗೋ? ನೀನಿದ್ರೆ ನಮಗೆ ಧೈರ್ಯ. ನೋಡು, ಅಲ್ಲಿ ಅಂಥ ಕೆಲಸ ಏನಾದರೂ ಇದ್ರೆ ನನಗೆ ಹೇಳು, ನಾನೇ ಹೋಗಿ ಮಾಡ್ಕೊಂಬರ್ತೀನಿ. ಅಜ್ಜಿ, ಈ ವಯಸ್ಸಲ್ಲಿ ನಿಮ್ಗೆ ಅದೆಲ್ಲ ಆಗಲ್ಲ. ಬರೀ ಪೂಜೆ ಮಾಡಿಸೋದ್ರಿಂದ ಆಗಲ್ವಂತ ಈ ಕೆಲಸ. ಅದಕ್ಕೋಸ್ಕರ ನಾನೇ ಹೋಗಿ ಬರ್ತಿದ್ದೀನಿ. ಅಲ್ಲೋ, ನಾನೊಬ್ಳು ಈ ವಯಸ್ಸಿನಲ್ಲಿ ದೆವ್ವ ಭೂತನ್ನೆಲ್ಲ ಎದುರಿಸಕ್ಕಾಗುತ್ತೇನೋ? ಅವಳ ಮೈ ಮೇಲೆ ಹೋಗಿರೋ ದುಷ್ಟಶಕ್ತಿಗೆ ನೀನು ಹೀಗೆಲ್ಲ ಮಾಡೋದಕ್ಕೆ ಹೊರಟಿರೋದು ಗೊತ್ತಾದ್ರೆ ನೀ ಬರೋದಕ್ಕೆ ಮುಂಚೆ ನಮಗೆಲ್ಲ ಒಂದು ಗತಿ ಕಾಣಿಸ್ಬಿಡಲ್ವೇನೋ? ಇಲ್ಲ, ನಾನು ರಶ್ಮಿ ಮೈಯಿಂದ ದುಷ್ಟಶಕ್ತಿನ ಬಿಡಿಸೋಕೆ ಹೋಗೋ ವಿಷಯ ಗೊತ್ತಾಗಲ್ಲ. ಅದಕ್ಕೆ ದೇಶಿಕರು ತಾತ್ಕಾಲಿಕವಾಗಿ ಬಂಧನ ಹಾಕಿದ್ದಾರೆ. ಆದರೂ ನೀವು ಹಿರಣ್ಮಯಿ ಹುಷಾರಾಗಿರಿ. ನಾನು ಕೆಲಸ ಮುಗಿಸ್ಕೊಂಡು ಬೇಗ ವಾಪಸ್ ಬರ್ತೀನಿ. ಸರಿಯಪ್ಪ, ಹೋಗ್ಬಾ. ಆ ತಾಯಿ ನಿನ್ನನ್ನು ಕಾಪಾಡಲಿ. ಆಶೀರ್ವಾದ ಮಾಡಜ್ಜಿ. ಹೋಗ್ಬಾ. ಅಮ್ಮ, ಮಹಾತಾಯಿ, ನಮ್ಮನೇಲಿ ಯಾವತ್ತೂ ದುಷ್ಟಶಕ್ತಿಗಳು ಪ್ರವೇಶ ಮಾಡಿರಲಿಲ್ಲ. ಇದು ನೀನಿರೋ ದೈವ ಸನ್ನಿಧಿ. ನೀನಿರೋವಾಗಲೇ ಇಂಥ ದುಷ್ಟಶಕ್ತಿಗಳು ನಮ್ಮನೆಗೆ ಪ್ರವೇಶ ಮಾಡೋದಕ್ಕೆ ಸಾಧ್ಯವೇ ಇರಲಿಲ್ಲ. ನಿನ್ನನ್ನು ಮೀರಿ ಈ ದುಷ್ಟಶಕ್ತಿಗಳು ನಮ್ಮನೆಗೆ ಪ್ರವೇಶ ಮಾಡೋದಕ್ಕೆ ಹೇಗೆ ಸಾಧ್ಯ ತಾಯಿ? ನನಗಂತೂ ನಂಬೋದಕ್ಕೆ ಆಗ್ತಾ ಇಲ್ಲ. ಆಯ್ತಮ್ಮ, ನೋಡೋಣ ನಿನ್ನ ಮಹಿಮೆ ಏನು ಅಂತ. ಈಗ ಇದಕ್ಕೆಲ್ಲ ಪರಿಹಾರ ಕಂಡುಕೊಡೋದಕ್ಕೂ ಒಂದು ದಾರಿ ಮಾಡಿದೆಯಲ್ಲ. ನಿನ್ನ ಶ್ರೀರಕ್ಷೆ ನಮ್ಮ ಬಂಗಾರಿ ಮೇಲಿರಲಿ. ಅವನನ್ನು ನಮ್ಮನ್ನು ನೀನೇ ಕಾಪಾಡಬೇಕು ತಾಯಿ. ಶಂಕರಾಪುರ ಅಂದ್ರೆ ಇದೇ ಊರಾ? ಶಂಕರಾಪುರ ಇದೇನೆ ಅಣ್ಣ. ಇಲ್ಲೆಲ್ಲೂ ಮನೆಗಳೇ ಇಲ್ಲ. ಊರು ಅಂದಮೇಲೆ ಮನೆ, ಅಂಗಡಿ, ದೇವಸ್ಥಾನ ಎಲ್ಲ ಇರ್ಬೇಕಲ್ವಾ? ಊರು, ಮನೆ, ಅಂಗಡಿ ಎಲ್ಲ ಇದೆ. ಇಲ್ಲಿಂದ ಅರ್ಧ ಮೈಲಿ ಹೋಗ್ಬೇಕು. ಇನ್ನೇನು ಪ್ರಶ್ನೆ ಕೇಳಬೇಡ, ಹಿಂಗೆ ಹೋಗ್ತಾ ಇರೋ ಸುಮ್ಮನೆ. ಅಣ್ಣ, ಅಯ್ಯೋ ಇದೆಂತ ಊರಪ್ಪ? ಪ್ರಾರಂಭದಲ್ಲೇ ವಿಘ್ನ. ಈ ಊರಲ್ಲಿ ಏನೋ ಕುತೂಹಲ ಇರಬೇಕು, ಅದಕ್ಕೋಸ್ಕರ ದೇಶಕ್ಕೆ ನಿಲ್ಕಳಿಸಿದ್ದಾರೆ. ನನ್ನ ಹಣೆ ಬರದಲ್ಲಿ ಇನ್ನೂ ಎಷ್ಟು ಸುತ್ತಾಡಬೇಕು ಅಂತ ಬರ್ದಿದ್ದಾರೋ ಏನೋ. ಥೂ.
ಅರೆ ಇದೇನಿದು? ಊರೇ ಸ್ಮಶಾನ ಮೌನ. ಯಾರೂ ಕಾಣಿಸ್ತಿಲ್ವಲ್ಲ ಇಲ್ಲಿ. ಬಾಯಾರಿಕೆ ಬೇರೆ ಆಗ್ತಿದೆ. ಯಾರನ್ನ ಕೇಳೋದು ನೀರನ್ನ? ದಾರಿ ಯಾರ ಹತ್ರ ಕೇಳೋದು? ಅಮ್ಮ ನಮಸ್ಕಾರ. ನಾನು ಚಕ್ರಾಪುರಿಂದ ಬಂದಿದ್ದೀನಿ. ಕುಡಿಯೋಕೆ ಕೊಂಚ ನೀರು ಕೊಡ್ತೀರಾ? ಓ, ತಾವು ಚಕ್ರಾಪುರಿಯ ಮಹಾರಾಜರು. 1 kg ಚಿನ್ನ ಬೇಕಿದ್ರೆ ಕೇಳಿ ತಂದು ಕೊಡ್ತೀವಿ. ಆದ್ರೆ 1 ಚೊಂಬಲ್ಲ, 1 ಲೋಟನೂ ನೀರು ಸಿಗಲ್ಲ. ಅಯ್ಯೋ ಹಾಗನ್ಬೇಡಿ. 1 ಚೊಂಬಲ್ಲ, 1 ಲೋಟನಾದ್ರು ನೀರು ಕೊಟ್ಟು ಪುಣ್ಯ ಕಟ್ಕೊಳ್ಳಿ. ಪಾಪ ಬಂದ್ರೂ ಪರವಾಗಿಲ್ಲ ಕಣಯ್ಯ, ನೀರ್ ಮಾತ್ರ ಕೇಳ್ಬೇಡ. ಹೋಗ್ತಾ ಇರು ಮುಂದಕ್ಕೆ. ಅಮ್ಮ ಏನೂರಪ್ಪ ಇದು? ಬರ್ತಿದ್ದ ಹಾಗೆ ಕುಡಿಯೋಕೆ ನೀರು ಕೊಡದೆ ಸ್ವಾಗತ ಮಾಡಿದ್ರು. ಇನ್ನು ಅಗ್ನಿಲಿಂಗನ ಕೊಡ್ತಾರ ಈ ಊರು ಜನ? ಏನು ಜನನೋ ಏನೋ, ಇವ್ರಿಗೆ ಏನು ಕೇಳ್ಗಾಲ ಬಂದಿದೆಯೋ ಏನೋ. ಈ ಊರಲ್ಲಿ ಒಬ್ರು ದುಷ್ಟರಿರ್ತಾರೆ. ಇನ್ನೆಲ್ಲಾದ್ರೂ ನೀರು ಸಿಗ್ಬೋದು. ಹೋಗಿ ನೋಡ್ತೀನಿ. ಏನೇ ವೀಣಾ, ಇವತ್ತು ಶಾಲೆ ರಜೆ ಅಲ್ವಾ? ಏನ್ ಬಂದೆ? ಹೌದು, ಇವತ್ತು ಶಾಲೆ ರಜಾ. ಆದರೆ ನಾವೆಲ್ಲರೂ ಆಟ ಆಡಕ್ಕೆ ಸೇರಿದ್ದೀವಿ. ಹಿರಣ್ಮೈ ಬಂದಿಲ್ವಲ್ಲ, ಅದಕ್ಕೆ ಅವಳು ಕರ್ಕೊಂಡು ಹೋಗೋಣ ಅಂತ ಬಂದೆ. ಪಾಪ, ಏನು ಹೇಳ್ತೀಯಮ್ಮ ಅವಳ ಕಥೆನ? ಅಯ್ಯೋ, ಅತಿ ಚೆನ್ನಾಗೇ ಇದ್ಲಲ್ಲ. ಇನ್ನೇನಾದ್ರೂ ಸಾಹಸ ಮಾಡಕ್ ಹೋದ್ಲಾ? ಅವಳಿಗೆ ಕಾಡು ಮೇಡು ಸುತ್ತಕ್ಕೆಲ್ಲ ಆನಂದ ಅನ್ಸತ್ತೆ. ಮತ್ತೆ ಹೋದ್ಲಾ ಕಾಡಿಗೆ? ಹಾಗೇನಿಲ್ಲ ಕಣೆ, ಅವಳು ಬಟ್ಟೆ ಒಗಿತಿದ್ದಾಳೆ. ಅವರಮ್ಮ ರಶ್ಮಿ ಇದ್ದಾಳಲ್ಲ, ಆ ಮಗು ಕೈಲಿ ಎಲ್ಲ ಕೆಲಸನೂ ಮಾಡಿಸ್ತಿದ್ದಾಳೆ. ನಾನು ಮಾಡ್ತೀನಿ ಇದ್ರು ಅವಳು ಬಿಡ್ತಾ ಇಲ್ಲ. ಎಲ್ಲ ಅವಳೇ ಮಾಡ್ಲಿ ಅಂತ ಹಠ. ನನ್ನ ಕೈಲಿ ಏನು ಮಾಡೋಕ್ಕಾಗ್ತಿಲ್ಲ ಕಣೆ. ಹೌದಾ? ನಾನು ಹೋಗಿ ನೋಡ್ಲಾ ಹಿರಣ್ಮೈನ? ಹೋಗಮ್ಮ, ನೀನು ಹೋದ್ರೆ ಅವಳಿಗೂ ಸ್ವಲ್ಪ ಸಮಾಧಾನ ಆಗ್ಬೋದು. ಹಿರಣ್ಮೈ, ನೀನೇನೆ ಬಟ್ಟೆ ಒಗಿತಾ ಇದ್ಯಾ? ಹೌದು ಕಣೆ ಬೇಡ. ನೀನ್ ಯಾಕೆ ಬಂದೆ? ನಾನು ಆಗ್ಲೇ ಬಂದೆ ಕಣೆ. ಆದ್ರೆ ನಿಮ್ಮಮ್ಮ ನಿಂಗೆ ಯಾವತ್ತೂ ಈ ಥರ ಕೆಲಸ ಮಾಡಿಸೇ ಇಲ್ಲ. ಹೌದು, ಹೇಳ್ತಾ ಇರಲಿಲ್ಲ. ಈಗೀಗ ಅವ್ರಿಗೆ ಕಷ್ಟ ಆಗಿರ್ಬೇಕು ಅನ್ಸತ್ತೆ, ಅದಕ್ಕೆ ನಂಗೆ ಹೇಳ್ತಾ ಇದ್ದಾರೆ. ಆದ್ರೆ ನಂಗೆ ಏನೂ ಬೇಜಾರಿಲ್ಲ, ಕಷ್ಟ ಅಂತಾನೂ ಅನ್ನಿಸ್ತಾ ಇಲ್ಲ. ಏನೇ ಆದ್ರೂ ನೀನು ನಿಮ್ಮ ಅಮ್ಮನ ಬಿಟ್ಕೊಡಲ್ಲ ನೋಡು. ಅಜ್ಜಿ ನನಗೆಲ್ಲ ಹೇಳಿದ್ರು. ನಿನ್ ಕೆಲಸ ಆಯ್ತಲ್ಲ, ನಡಿ ಆಟ ಆಡಕ್ ಹೋಗೋಣ. ಅಯ್ಯೋ ಇಲ್ಲಮ್ಮ, ಇನ್ನು ಪಾತ್ರೆಗಳನ್ನೆಲ್ಲ ತೊಳೆಯೋದಿದೆ. ಅಯ್ಯೋ, ಅದೆಲ್ಲ ಆಮೇಲೆ ಮಾಡುವಂತೆ. ಬಾರೆ ಹಿರಣ್ಮೈ, ಈಗ ಹೇಗೂ ನಿಮ್ಮಮ್ಮ ಮನೇಲಿಲ್ಲ. ಇತ್ತೀಚೆಗೆ ನೀನು ನಮ್ಮ ಜೊತೆ ಆಟ ಆಡಕ್ ಬರೋದೇ ಇಲ್ಲ. ನೀನಿಲ್ದೆ ನನ್ನ ಆಟ ಆಡಕ್ ತುಂಬಾ ಬೇಜಾರು. ಬಾರೆ ಹೋಗೋಣ. ಅಯ್ಯೋ ಬೇಡ ಕಾಣೆ, ರಶ್ಮಿ ಅಮ್ಮ ಬಂದ್ರೆ ನಂಗೆ ಬೈತಾರೆ. ನಾನು ಬರಲ್ಲ, ನೀನು ಹೋಗಿ ಆಟ ಆಡ್ಕೋ. ಈಗ ಅವಳು ಇಲ್ವಲ್ಲ, ಅವಳು ಬಂದ್ಮೇಲೆ ನಾನೆಲ್ಲ ಹೇಳ್ಕೊತೀನಿ. ಹೋಗಿ ಆಟ ಆಡೋಗು. ಅಜ್ಜಿ, ಎಲ್ಲೋಗಿದ್ದಾರೆ ರಶ್ಮಿ ಅಮ್ಮ? ಎಲ್ಲ ದೇವಸ್ಥಾನಕ್ಕೆ ಹೋಗಿರ್ತಾಳೆ. ಇನ್ನೇನೆ, ಅಜ್ಜಿನೇ ಅನುಮತಿ ಕೊಟ್ರಲ್ಲ, ಬಾರೆ ಹೋಗೋಣ. ಸರಿ ಬೇಡ, ಬಾ. ಅಜ್ಜಿ, ನಾವು ಹೋಗಿ ಬರ್ತೀವಿ. ಹೋಗ್ಬಾ. ಜೋಪಾನ, ಹುಷಾರಾಗಿರಿ. ಹೋಗಿ ಸರಿ ಅಜ್ಜಿ. ಆಟ ಆಡೋಗಿ.
ಕಂದ, ನಿನ್ನ ಹೆಸರೇನವ್ವ? ತಾಯವ್ವ. ತಾಯವ್ವ, ನಂಗೆ ತುಂಬ ಬಾಯಾರಿಕೆ ಆಗ್ತಿದೆ, ಒಂದು ಲೋಟ ನೀರು ಕೊಡ್ತೀಯಾ? ಒಂದು ನಿಮಿಷ. ಮಕ್ಕಳನ್ನ ದೇವ್ರ ಸಮಾನ ಅಂತಾರೆ. ದೊಡ್ಡವರಲ್ಲಿ ಇಲ್ದೇ ಇರೋ ಕರುಣೆ ಮಕ್ಕಳಲ್ಲಿರುತ್ತೆ. ಸದ್ಯ ನೀರು ಕೊಡ್ತೀನಿ ಅಂದ್ಲಲ್ಲ, ನೀರು ಕುಡಿದು ಮುಂದೇನು ಅಂತ ಯೋಚನೆ ಮಾಡೋಣ. ತಗೊಮ್ಮ ನೀರು. ದೇವ್ರು ನಿನ್ ಚೆನ್ನಾಗಿಟ್ಟಿರ್ಲಿ. ತಾಯವ್ವ, ಏ ತಾಯವ್ವ, ಏನೇ ಮಾಡ್ತಾ ಇದ್ಯಾ? ಮಾಮ ನೀರು ಕೇಳಿದ್ರು ಕೊಡ್ತಾ ಇದ್ದೀನಿ. ಓ, ಇವ್ರು ನೀರು ಕೇಳಿದ್ರು ಅಂತ ನೀನು ಕೊಟ್ಬಿಟ್ಟಾ? ನಾವು ನೀರಿಗೋಸ್ಕರ ಮೈಲ್ಗಟ್ಲೆ ಬೆಟ್ಟ ಸುತ್ಕೊಂಡು ಹೋಗಿ 2 ಬಿಂದಿಗೆ ನೀರು ತರೋದೇ ಕಷ್ಟ ಕಣಪ್ಪ. ಇದೆಲ್ಲ ನಿನ್ಗೆಲ್ಲಿ ಗೊತ್ತಾಗುತ್ತೆ? ಏ ತಾಯವ್ವ, ತಗೊಂಡೋಗಿ ಒಳಗೆ ನೀರು. ನೋಡಪ್ಪ, ನಮ್ಮೂರಿನಲ್ಲಿ ನೀರಿಗೆ ತುಂಬಾ ಬರ. ಇಲ್ಲಿ ಮಳೆ ಹನಿ ಬಿದ್ದು ವರ್ಷಾನ್ಗಟ್ಲೆ ಆಯ್ತಪ್ಪ. ನೀರನ್ನ ಚಿನ್ನದಕ್ಕಿಂತ ಹೆಚ್ಚಾಗಿ ಕಾಪಾಡ್ಕೊಂಡು ಬಳಸೋ ಪರಿಸ್ಥಿತಿ ಇದೆ. ನಮ್ಮನೇಲೇ ಅಲ್ಲ, ಇಡೀ ಊರಿನಲ್ಲಿ ಯಾರು ನಿನ್ಗೊಂದು ತೊಟ್ಟು ನೀರು ಕೊಡಲ್ಲ. ಇಂಥವ್ರಿಗೆ ಯಾಕಪ್ಪ ಬಂದೆ? ಯಾರು ನಿನ್ಗೆ ಶಂಕರಪುರದ ಬಗ್ಗೆ ಹೇಳಿಲ್ವೋ? ಏನೋ ಗೊತ್ತಿಲ್ಲದೆ ಬಂದ್ಬಿಟ್ಟಿದ್ದೀನಿ. ನಿಮ್ಮೂರಿನ ಕತೆ ಮೊದಲೇ ಗೊತ್ತಿದ್ದಿದ್ರೆ ಈ ಕಡೆ ತಲೆನೂ ಹಾಕಿ ಮಲ್ತಿರ್ಲಿಲ್ಲ. ಅಮ್ಮ, ಮಾಮಂಗೆ ನೀರು ಬೇಕಂತೆ, ಕುಡಿಲಿ ಬಿಡು. ಬೇಕಿದ್ರೆ ಇವತ್ತು ನಾನು ನೀರೇ ಕುಡಿಯಲ್ಲ. ಅಯ್ಯೋ ಕಂದ, ನಿನ್ನ ನೀರು ಕಿತ್ಕೊಂಡು ನಾನು ಕುಡಿಬೇಕಾಗಿಲ್ಲ. ತಗೊಂಡೋಗಿ ಒಳಗಿಡು. ನಿಮ್ಮೂರ ಕಷ್ಟ ಏನು ಅಂತ ನಂಗೆ ಗೊತ್ತಾಯ್ತು. ಹೋಗ್ಲಿ ಕುಡಿಯಪ್ಪ. ನೀನ್ ನೀರು ಕುಡಿದು ವಾಪಸ್ ಊರು ಸೇರ್ಕೋ. ಈ ಊರು ಈಗ ಸುಡುಗಾಡಾಗಿದೆ. ನಮ್ಮ ಪೂರ್ವಿಕರೆಲ್ಲ ಇಲ್ಲೇ ಹುಟ್ಟು ಬೆಳೆದಿದ್ದು, ಆದ್ರೂ ವ್ಯಾಮೋಹ ನನಗೆ. ಅದಕ್ಕೆ ಕಷ್ಟನೋ ಸುಖನೋ ಈ ಊರಿನಲ್ಲೇ ಇನ್ನೂ ಅಂಟ್ಕೊಂಡಿದ್ದೀನಿ. ನಮ್ಮ ಕಷ್ಟ ನಮಗೆ ಸಾಕು. ನೀನು ಈ ಊರಿನಲ್ಲಿ ಯಾಕಪ್ಪ ಕಷ್ಟಪಡ್ತೀಯ? ಹೋಗ್ಬಿಡು ನಿಮ್ಮೂರಿಗೆ. ಮಾಮ, ಅಮ್ಮನ ಹೇಳಿದ್ರಲ್ಲ, ತಗೊಳ್ಳಿ ನೀರು. ಮಾಮ, ಇನ್ನೊಂದು ಸ್ವಲ್ಪ ಬೇಕಾ? ಬೇಡ ತಾಯಿ, ನಿನ್ನ ದೆಸೆಯಿಂದ ಇಷ್ಟು ನೀರು ಸಿಕ್ತಲ್ಲ, ಅಷ್ಟು ಸಾಕು ನನಗೆ. ಆ ತ್ರಿಪುರ ಸುಂದರಿ ನಿನಗೆ ಒಳ್ಳೇದು ಮಾಡ್ತಾಳೆ. ಕಂದ, ಇಲ್ಲಿ ದೇವಸ್ಥಾನ ಎಲ್ಲಿದೆ? ಹೀಗೆ ಸೀದೋಗಿ ಬಲಕ್ಕೆ ತಿರ್ಕೊಳ್ಳಿ, ಅಲ್ಲೇ ಇದೆ. ಕಂದ, ನಿನಗೆಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಲ್ಲ. ಬಾಯಾರ್ದವನಿಗೆ ಗಂಗಾ ಮಾತೆ ಥರ ಬಂದು ನೀರು ಕೊಟ್ಟೆ. ದೇವ್ರು ನೀನು ಚೆನ್ನಾಗಿಟ್ಟಿರ್ಲಿ. ನಾನಿನ್ನು ಬರ್ತೀನಿ. ಎಲ್ಲರೂ ಕಣ್ಣ ಮುಚ್ಚಾರೋಣ, ಎಲ್ಲರೂ ಕೈ ಜೋಡಿಸಿ. ಅಲ್ಲೋಡು ವೀಣಾ, ಸೌಗಂಧಿ ಬರ್ತಾ ಇದ್ದಾಳೆ. ಸೌಗಂಧಿ, ನೀನು ಬರ್ತೀಯ ನಮ್ಮ ಜೊತೆ ಆಟ ಆಡಕ್ಕೆ? ಅಪ್ಪ ಹಿರಣ್ಮಯ್ಯನ ಹೊರ್ಗಡೆನೇ ಬಿಡಲ್ಲ. ಇವರಮ್ಮ ಮನೆ ಕೆಲಸನೆಲ್ಲ ಹೇಳಿ ಚಿತ್ರಹಿಂಸೆ ಕೊಡ್ತಿದ್ದಾರೆ ಅಂದ್ರಲ್ಲ, ಇವಳು ನೋಡಿದ್ರೆ ಇಲ್ಲಿ ಆಚಾರ ಆಗಿದ್ದಾಳೆ. ಸೌಗಂಧಿ, ಏನೇ ಯೋಚನೆ ಮಾಡ್ತಿದ್ಯಾ? ಎಗ್ರಸ ಕೈನ. ಇಲ್ಲ, ನಾನು ನಿಮ್ಗಳ ಜೊತೆ ಎಲ್ಲ ಆಟ ಆಡಲ್ಲ. ನನಗೆ ತಲೆ ನೋವ್ತಿದೆ, ನಾನು ಹೋಗ್ತೀನಿ. ಶುರು ಆಯ್ತು ಇವಳು ಗೋಳು. ಬನ್ನಿ ಬನ್ನಿ, ನಾವೇ ಆಡ್ಕೊಳ್ಳೋಣ. ನಾನಿಲ್ಲಿರೋದಕ್ಕೇನೆ ಸೌಗಂಧಿ ನಿಮ್ಗಳ ಜೊತೆ ಆಟ ಆಡಕ್ ಬರ್ತಿಲ್ಲ.
ನಾನು ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತೀನಿ, ನೀವೆಲ್ಲರೂ ಸೇರ್ಕೊಂಡು ಆಟಾಡಿ. ಏ ಹಿರಣ್ಮಯಿ, ನೀನ್ ಯಾಕೆ ಆಟ ಬಿಟ್ಟು ಹೋಗ್ಬೇಕು? ನೀನ್ ಮೊದಲು ಬಂದಿದ್ದು. ಅವಳಿಗೆ ಇಷ್ಟ ಅಲ್ಲ ಅಂದ್ರೆ ಅವಳು ಹೋಗ್ತಾಳೆ. ನಾವು ಆಟ ಆಡೋಣ. ಅವಳಿಗೆ ಯಾಕೆ ಕೂಸಿ ಹೊಡ್ಬೇಕು? ಬಾ, ಕೈ ಮುಂದೆ ಹಾಕು. ಅಷ್ಟಕ್ಕೂ ನೀನ್ ಅವಳಿಗೇನ್ ಬೇಡ ಅಂತ ಹೇಳಿಲ್ವಲ್ಲ? ಅವಳಾಗ ಅವಳೇ ಹೋದ್ಲು, ಕೊಬ್ಬವಳಿಗೆ. ನಾವಳನ್ನ ಮೊದ್ಲಿಂದ ನೋಡ್ತಾ ಬಂದಿಲ್ವಾ? ನೀನ್ ಸುಮ್ಮನೆ ಕೈ ಹಾಕಿ ಹೇಳ್ತೀನಿ. ಹೌದು ಹಿರಣ್ಮಯಿ, ನಾವೇ ಆಟ ಆಡ್ಕೊಳೋಣ. ಬಾರ ಹಿರಣ್ಮಯಿ, ಆಟ ಆಡೋಣ. ಇಲ್ಲ ಕಣ ಪ್ರಕಾಶ, ಯಾಕೋ ನನ್ನಿಂದ ತಪ್ಪಾಯ್ತು ಅಂತ ಅನ್ನಿಸ್ತಾ ಇದೆ. ನಾನೇ ಅವಳನ್ನ ಹೋಗಿ ಸಮಾಧಾನ ಮಾಡಿ ಕರ್ಕೊಂಡ್ಬರ್ತೀನಿ ಇರು. ನಿಂತ್ಕೋ. ನಾನು ಇದೀನಿ ಅಂತ ತಾನೇ ನೀನು ಆಟ ಆಡದೆ ಹೋಗ್ತಾ ಇರೋದು. ನಾನು ದೂರದಿಂದ ನಿಂತ್ಕೊಂಡು ನೋಡ್ತಾ ಇರ್ತೀನಿ, ನೀನೇ ಆಟ ಆಡು. ಸೌಗಂಧಿ, ನನಗೆ ಗೊತ್ತು ನಿಂಗೆ ತಲೆನೋವಿಲ್ಲ ಅಂತ. ಅಷ್ಟಾದ್ರೂ ಅರ್ಥ ಆಗಿದೆಯಲ್ಲ. ನೀನೇ ಹೇಳ್ದೆ ಅಂತ ನಾನು ಅಲ್ಲಿ ಹೋಗಿ ಆಟ ಆಡಕ್ಕಾಗಲ್ಲ. ನೀನೇ ಅವ್ರ ಜೊತೆ ಆಟ ಆಡ್ಕೊಂಡ್ರು ಸಂತೋಷವಾಗಿರು. ಹೋಗು. ತಪ್ಪಾಯ್ತು ಸೌಗಂಧಿ, ನಾನಲ್ಲಿ ಬರಲೇಬಾರ್ದಾಗಿತ್ತು. ನಾನು ನಿನ್ನ ಜೊತೆ ಆಡಿದ್ರೆ ನೀನು ಸೋತ್ ಹೋಗ್ತೀಯ ಅಂತ ಭಯ ಅಲ್ವಾ? ಅದಕ್ಕೆ ನಾನು ಈ ಆಟೋದಲ್ಲಿ ಆಡೋದೇ ಇಲ್ಲ. ನಿಜವಾಗ್ಲೂ ನಿನ್ನಾಣೆಗೂ. ನೀನು ಹೋಗಿ ಅವ್ರ ಜೊತೆ ಆಟ ಆಡು ಸೌಗಂಧಿ. ಬಾಲಾಂಬಿಕೆ ಸ್ಪರ್ಧೆಯಲ್ಲಿ ನೀನು ಭಾಗವಹಿಸಬಾರ್ದು ಅಂತ ನಮ್ಮಮ್ಮ ಬಂದು ಕೇಳ್ಕೊಂಡು ಹೋಗಿದ್ರು. ಆಗ್ಲೂ ನೀನು ಇದೇ ಥರ ಹೇಳಿದ್ದೆ. ಆಮೇಲೆ ಏನಾಯ್ತು? ಹೇಗೋ ನುಸುಳ್ಕೊಂಡು ಬಂದೇ ಬಿಟ್ಟೆ. ಬಾಲಾಂಬಿಕೆ ಆಗೇ ಬಿಟ್ಟೆ. ನಿಮ್ಮಂಥವ್ರನ್ನ ನಂಬಕ್ಕಾಗುತ್ತಾ? ನಾನು ನೀನು ನಿಂತಿದ್ದ ಕಡೆ ಏನು ಮಾಡಲ್ಲ. ಹೋಗ ಆ ಕಡೆ. ಇಲ್ಲ ಕಣೆ ಸೌಗಂಧಿ, ಅದೆಲ್ಲ ಮುಗಿದ ಕತೆ ಅಲ್ವಾ. ನಾನು ದೂರನೂ ನಿಂತ್ಕೊಳ್ಳಲ್ಲ, ಮನೆಗೆ ಹೋಗ್ಬಿಡ್ತೀನಿ. ನೀನು ಹೋಗಿ ಆಟ ಆಡು. ನೀನು ಇವತ್ತು ಆಟ ಆಡೋದೇನೆ ನನಗೆ ಸಮಾಧಾನ ಆಗೋದು. ಬಾ ಸೌಗಂಧಿ, ಆಟ ಆಡು. ಏ ಹಿರಣ್ಮಯಿ, ಬಿಡೆ ಕೈನ. ಬಾ ಸೌಗಂಧಿ, ನನಗೆ ಬೇಕಾಗಿಲ್ಲ. ಹೋಗ ಆಚೆಗೆ. ನಾನು ಹೇಳಿಲ್ವಾ ಅವಳು ಜ್ವರಾಂಕರದ ಮೊಟ್ಟೆ ಅಂತ? ಹೋಗಿ ಹೋಗಿ ಅವಳ ಹತ್ರನೇ ಗೆಂಚ್ಕೋತಿಯಲ್ಲ. ಬುದ್ಧಿ ಇಲ್ವಾ ನಿನಗೆ? ನಡಿ ಆಟ ಆಡೋಣ. ಬನ್ನಿ, ಏನಾದ್ರೂ ಮೊದ್ಲಿಂದ ಆಟ ಆಡೋಣ. ಆದ್ರೆ ಕಣ್ಣ ಮುಚ್ಚಬೇಡ. ಕಣ್ಣಿಗೆ ಬಟ್ಟೆ ಕಟ್ಟಾಡ್ತಾರಲ್ಲ, ಅದಾಡೋಣ. ಸರಿ, ಮೊದಲು ನನ್ನ ಕಣ್ಣಿಗೆ ಬಟ್ಟೆ ಕಟ್ಟು, ನಾನು ನಿಮ್ಮೆಲ್ಲಾನು ಹುಡುಕ್ತೀನಿ. ಏ